ಹೋಮ್ ಲೋನಲ್ಲಿ ಆ್ಯಕ್ಚುಲಿ ಇರೋದು ಒಂದು ಟರ್ಮ್ ಲೋನ್ ಹೇಳಿ ಇರ್ತದೆ. ಓಕೆ. ಟರ್ಮ್ ಲೋನ್ ಅಂದರೆ ಇಂಥ ಪೀರಿಯಡ್ವರೆಗೆ ಅದು ಇಷ್ಟು ವರ್ಷ ಮ್ಯಾಕ್ಸಿಮಮ್ 30 ವರ್ಷದವರೆಗೆ ಕೊಡ್ತಾರೆ. ಓಕೆ. ಅಪ್ ಟು ದ ಏಜ್ ಆಫ್ 70ವರೆಗೆ ಕ್ಲೋಸ್ ಮಾಡಬೇಕಾಗುತ್ತೆ. 70. ಹೌದು, 70 ವರ್ಷದವರೆಗೆ ಟು ಬಿ ಎಲಿಜಿಬಲ್ ಫಾರ್ ದ ಹೈಯರ್ ಅಮೌಂಟ್. ಆದರೆ ಕೆಲವರಿಗೆ 60 ವರ್ಷ ಅದು ರಿಟೈರ್ ಆಗ್ತಾರೆ, ಅದು ಇರುತ್ತೆ. ಬಟ್ ಯಾರು ಅಷ್ಟು ಲಾಂಗ್ ಪೀರಿಯಡ್ ಇಟ್ಕೊಳ್ಳಲ್ಲ. ಟು ಬಿ ಎಲಿಜಿಬಲ್ ಫಾರ್ ದ ಹೈಯರ್ ಅಮೌಂಟ್ ಲಾಂಗರ್ ಪೀರಿಯಡ್, ಅದು ಕೂಡ ಲಾಂಗರ್ ಪೀರಿಯಡ್ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕೆ ಹೇಳಿದರೆ, ನಾಳೆ ನಮಗೆ ಇನ್ನೊಂದು ಪ್ರಾಪರ್ಟಿ ತೊಗೊಳ್ಬೇಕು, ಇಲ್ಲ ಇನ್ನೊಂದು ವೆಹಿಕಲ್ ತೊಗೊಳ್ಬೇಕು, ಏನಾದ್ರು ತೊಗೊಳ್ಬೇಕು, ಲೋನ್ ಎಲಿಜಿಬಿಲಿಟಿ ನಿಮ್ಗೆ ಬರೋದು ಇಲ್ಲ. ನೀವು ಶಾರ್ಟರ್ ಪೀರಿಯಡ್ ತೊಗೊಂಡ್ರೆ ನೀವು 30 ವರ್ಷದ ಅವಧಿಗೆ ಹಾಕ್ಕೊಳ್ಳಿ, ನಿಮಗೆ ಪೆನಲ್ಟಿ ಇಲ್ಲ, ಫೋರ್ಕ್ಲೋಸರ್ ಚಾರ್ಜಸ್ ಇಲ್ಲ, ಯಾವಾಗ ಬೇಕಾದ್ರೂ ಕಟ್ಬೋದು. ಅದರಲ್ಲಿ ಒಂದು ಟರ್ಮ್ ಲೋನ್ ಆಯಿತು, ಇನ್ನೊಂದು ಮ್ಯಾಕ್ಸ್ಗೆ ಏನು ಹೇಳ್ತಾರೆ ಅದು ಓವರ್ ಡ್ರಾಫ್ಟ್ ಅಕೌಂಟು. ಹೌಸಿಂಗ್ ಲೋನೇ ಓವರ್ ಡ್ರಾಫ್ಟ್ ಅಕೌಂಟು. ಅದರಲ್ಲಿ ನೀವು ನಿಮಗೆ ಬಂದ ದುಡ್ಡು ಎಷ್ಟಾದರೂ ಡೆಪಾಸಿಟ್ಸು ಅದು ಏನಾದರೂ ಕೈಗೆ ಬಂದ ಹಣವನ್ನು ಅದರಲ್ಲಿ ಹಾಕಿದರೆ ಅಷ್ಟು ಬಡ್ಡಿ ಕಮ್ಮಿ ಆಗುತ್ತೆ. ನಿಮ್ಮದೇ ಹಣ, ಅದು ನೀವು ಯಾವಾಗ ಬೇಕಾದ್ರೂ ತೊಗೊಳ್ಬೋದು. ಒಂದೇ ಸಲ ತೊಗೊಳ್ಬೇಕು ಹೇಳಿ ಏನಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು.